ನಾನು ದೊಡ್ಡವನು ಅನ್ಬೇಕಾದ್ರೂ ನಾನು ವ್ಲಾಗ್ ಮಾಡ್ತಿದ್ದೆ ಅನ್ನೋದು ನಂದು ಮೆಮೊರಿ ಇರ್ತದೆ. 128 GB ಸ್ಟೋರೇಜ್ ಫೋನಲ್ಲಿ ಎಷ್ಟಂತ ಮೆಮೊರಿ ಸೇವ್ ಮಾಡೋಕ್ಕಾಗುತ್ತೆ. ಅದ್ರ ಥರನೇ ವ್ಲಾಗ್ ಮಾಡಿಬಿಟ್ಬಿಟ್ಟಿರ್ತೀನಿ ಯೂಟ್ಯೂಬಲ್ಲಿ ಬೇಜಾನು. ಯಾವಾಗ ಬೇಕಾದ್ರೂ ನೋಡಿ 8:30 ಅಷ್ಟರಲ್ಲಿ ವೀಡಿಯೋ ಬರಬೇಕಲ್ಲ, ಅದಕ್ಕೂ ಎಡಿಟ್ ಮಾಡಬೇಕೀಗ. ಎಡಿಟ್ ಮಾಡೋದು ಅಂದರೆ ಏನು ಎದ್ದಾಗ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಎದ್ದಿದ ತಕ್ಷಣ ಮಾಡಿದ್ರೆ ಬೀಳ್ತಾವೆ ಆಮೇಲೆ. ಮತ್ತು ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ತೋರಿಸೋದು. ವ್ಲಾಗ್ ಮಾಡಿ ಅಂದರೆ ಫುಲ್ಲೇ ಎಲ್ಲ ತೋರಿಸ್ಬಿಟ್ಟು. ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಜಸ್ಟ್ ತಿಂಡಿಗೆ ಅಂತ ಬಂದಿದ್ದೆ. ತಿಂಡಿ ಮಾಡೋಕ್ಕೆ ಮುಂಚೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಕಸ ಗುಡಿಸ್ತವ್ರೆ, ಮುಂದೆ ಏನೋ ಕೆಲಸ ಮಾಡ್ತವ್ರೆ ಯಾರ್ದೋ ಮನೇಲಿ. ಮಮ್ಮಿ ಅಂಗಡಿ ಹತ್ರ ಹೋಗೋರೆ, ಸೊ ಅಕ್ಕ ತಿಂಡಿ ಹಾಕ್ಕೊಡ್ಬೇಕು. ಅದಕ್ಕೆ ಕಾಯ್ತಾ ಇದ್ದೀನಿ. ಅವ್ರು ಕಸ ಗುಡಿಸ್ಬಿಟ್ಟು ಬರಲಿ, ರೊಟ್ಟಿ ಹಾಕ್ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರೆಲ್ಲ ಗುಡ್ಸಾಗಿ ಬರೋವರೆಗೂ ನಾನು ಟಿ ವಿ ನೋಡ್ತಾ ಇರ್ತೀನಿ. ಟಿ ವಿ ಹಾಕ್ಬಿಟ್ಟು ಅವ್ರು ಹೆಂಗೋ ತಿಂಡಿ ಹಾಕ್ಕೊಡೋದು ಇನ್ನೂ ಸ್ವಲ್ಪ ನಿಧಾನನೇ ಆಗುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ನೀರಿಲ್ಲ ಕರೆಕ್ಟ್. ಇದಕ್ಕೆ ಸ್ವಲ್ಪ ನೀರು ತಂದು ಹಾಕ್ತೀನಿ ರೀ. ಒಣಗಿ ಹೋಗ್ಬಿಟ್ಟೈತೆ. ಒಂದು ವಾರ ಆಗೈತೆ ಅನಿಸ್ತದೆ. ಇಲ್ಲ, ಒಂದು ವಾರದ ಮೇಲೆ ಆಗೈತೆ. ಸ್ವಲ್ಪ ನೀಟಾಗಿ ಗಾಡಿ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲ ಅಂದರೆ ಗಾಡೀಲಿ ಹೋಗಿದೆ. ಗಾಡಿ ಅಂಗಡಿ ಹತ್ರ ಬಿಟ್ಟಿದ್ದೀನಿ. ಹಂಗೆ ಹೋಗಿ ತಗೊಂಡು ಬಂದು ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಡ್ಯಾಡಿಗೆ ತಿಂಡಿ ಕಳಿಸ್ತೀನಿ. ಅಷ್ಟಾಗಿ ಹೋಗ್ಬೇಕು ಇವಾಗ ಎಲ್ಲರೂ. ಹೋಯ್ ಬರಿಯೋ, ಹೋಯ್ ಇಲ್ಲ ಅವನಲ್ಲ ಹೊಂಟ ಬರಲ್ಲ ಅವನು. ಅಲ್ಲಿ ಹೌಸ್ಕಂಡಲ್ಲ ಅಲ್ಲೇ. ಕರ್ಕೊಂಬರ್ಲಿಲ್ಲ, ಅಲ್ಲೇ ಅವನೇ. ಅಲ್ಲೇ ಇದ್ದ. ನಾನು ಕರ್ದಿದ್ದಷ್ಟೇ ಎಸ್ ಕೆ ರಾಜ್ಕುಮಾರ್ ಅವನು. ಅವನ ಥರ ತಿಕ್ಲ ನನ್ನ ಮಗ. ಇಷ್ಟ ಇದ್ದಾಗ ಬರ್ತಾನೆ, ಇಷ್ಟಾಗ ಅಷ್ಟ ಆದಾಗ ಹೋಯ್ತಾನೆ. ಅವನದೇ ಒಂಥರ ರೂಲ್ಸ್. ಅವ್ನ ರೂಲ್ಸ್ಗೆ ಇದು ಮಾಡೋಕ್ಕಲ್ಲ. ಮಾಡ್ದವ್ರು ಆಲ್ರೆಡಿ. ಏನು ಮಾಡಿದೆ? ಏನು ಊಟ? ಏನ ಬ್ರೆಡ್ ತಿನ್ಬೇಕಾ? ಫಸ್ಟ್ ಫ್ಯಾನ್ ಆನ್ ಮಾಡಬೇಕು, ಶೆಕೆ ಇರೋಕ್ಕಾಗಲ್ಲ. ಫ್ಯಾನ್ ಪ್ಲಸ್ ಟಿ ವಿ. ಏನು ಮಿಕ್ಸಿ ಇಲ್ವಾ? ಇಲ್ಲ, ನಮ್ಮಮ್ಮ ಮಿಕ್ಸಿ ರಿಪೇರಿ ಮಾಡ್ಸೋಕ್ಕೆ ಅಂತ. ಗೈಸ್, ಇವನೇನು ಮಧ್ಯೆ ವಿಡಿಯೋದಲ್ಲಿ ಬಂದು ಅನ್ಕೊಂಡ್ಬಿಟ್ಟಿರ. ಏನೂ ಇಲ್ಲ. ಎಲ್ಲರೂ ಕೇಳ್ತಿದ್ರು ಹೆಂಗೆ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತಾನೆ ಇದೆಯಾ ಬಿಡ್ತಾ ಇಲ್ವಲ್ಲ ಹೆಂಗೆ ಅಂತ. ಈಗ ಪ್ರೆಸೆಂಟ್ ನಂದು ಇಲ್ಲಿವರೆಗೂ 255 ವಿಡಿಯೋಸ್ ಆಗೈತೆ. 255 ವಿಡಿಯೋಸ್ ಆಗೈತೆ ಇಲ್ಲಿವರೆಗೂ. ಬಿಡ್ದಂಗೆ ಒಂದು ವೀಕೆಲ್ಲ ಒಂದು 255 ವಿಡಿಯೋಸ್ ಆಗೈತೆ. ಅದರಲ್ಲಿ ಮಾತ್ರ ಒಂದು ಸತಿ ಮಾತ್ರ ಅದೇನೋ ಕಂಪ್ಲೇಂಟ್ ಇಶ್ಯೂಸ್ ಆಗಿ ಮಾತ್ರ ಬಿಟ್ಬಿಟ್ಟಿದೆ. ಅಲ್ಲಿಂದ ಬಿಟ್ಟಿನ ನಾನ್ ಸ್ಟಾಪ್ ಇದನ್ನು ಈಗ ಹಾಕೊಂಡ್ಬಿಟ್ಟಿದ್ದೀನಿ. 365 ಬಿಡೋಂಗಿಲ್ಲ ಅಂತ. ಇದು ಆಮೇಲೆ ಹಿಂದೆ ವ್ಲಾಗಲ್ಲಿ ನೋಡಿರ್ತೀರ ಏಂತಕ್ಕೆ ಬಿಡ್ತಾ ಇಲ್ಲ ವೀಡಿಯೋ ಮಾಡೋದನ್ನ ನಾನು ಅಂತ ಅಂದರೆ, ಈಗ ನನಗೂ ತುಂಬ ಪ್ರಾಬ್ಲಮ್ಸ್ ಇರ್ತದೆ. ಪ್ರಾಬ್ಲಮ್ಸ್ ಐತೆ, ಮನೆಯಲ್ಲೂ ಪ್ರಾಬ್ಲಮ್ ಬೈತಾರೆ, ಏನೇನೋ ಹೇಳ್ತಾ ಇರ್ತಾರೆ. ನಾನು ಅವಾಗ ಅದನ್ನೆಲ್ಲ ಟೆನ್ಷನ್ ತೊಗೊಳ್ಳಲ್ಲ. ಯಾಕೆ ಬಿಡಲ್ಲ ಅಂದರೆ, ಮುಂಚೆ ಹಳೇ ವೀಡಿಯೋಸ್ ಎಲ್ಲ ನಾನು ಸ್ಟಾರ್ಟಿಂಗ್ ವೀಡಿಯೋ ಇನ್ನೇನು 1 ಇಯರ್ ಆಗಿ ಬಂತು. ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ನಾನೇ ನೋಡಿದ್ದೀನಲ್ಲ, ಸಖತ್ ಇಂಪ್ರೂವ್ ಆಗೋಗ್ಬಿಟ್ಟಿದ್ದೀನಿ. ಹೇಳೋಕ್ಕೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅಷ್ಟು ಅರ್ಧಂಬರ್ಧ ಯೋಚನೆ ಮಾಡಿವೆ. ಆಮೇಲೆ ವೀಡಿಯೋಗೆ ಕಂಟೆಂಟ್ಗಳು ಸಿಗ್ತಿರ್ಲಿಲ್ಲ ನೀಟಾಗಿ. ಏನೇನೋ ಯೋಚನೆ ಮಾಡೋದು, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೋಯ್ತಾ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಫುಲ್ ಎಲ್ಲ ಅದೇನೋ ನನ್ನಲ್ಲಿ ಇಂಪ್ರೂವ್ ಆಗಿಬಿಟ್ಟೈತೆ ಅನಿಸ್ತದೆ. ಇಂಪ್ರೂವ್ ಆಗಿಬಿಟ್ಟೈತೆ ಅನ್ನೋದಕ್ಕಿಂತ ಇಂಪ್ರೂವ್ ಆಗೈತೆ ಅದು ಬೇಜಾನು. ನನಗೆ ಗೊತ್ತು ಏನೇನು ಮಾಡಬೇಕು, ಏನೇನು ಕಂಟೆಂಟ್ ತೊಗೋಬೇಕು, ಏನೇನು ಕಂಟೆಂಟ್ ತೊಗೋಬಾರ್ದು ಅನ್ನೋದು ಅದೇ ಕಲ್ತಿದ್ದೀನಿ. ಆಮೇಲೆ ಕ್ಯಾಮ್ರಾ ಫೇಸಿಂಗ್ ಮಾಡೋದು. ಹಿಂದೆ ವ್ಲಾಗಲ್ಲೆಲ್ಲ ನಾನು ಸುಮಾರು ಹೇಳಿದ್ದೀನಿ, ಕ್ಯಾಮ್ರಾ ಫೇಸಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಒಬ್ಬನೇ ಮಾತಾಡ್ತಿರ್ಲಿಲ್ಲ, ಅದು ಇದು ಅಂತೆಲ್ಲ. ಬಟ್ ಇವಾಗ ಕ್ಯಾಮ್ರಾ ಫೇಸಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆಂಟಾಗಿ ಹೆಂಗಿದ್ದೀನಿ ಅಂದರೆ, ಡೈಲಿ ನಂದು ಏನು ರೂಟೀನ್ ಐತೆ ಅದು ಮಾತ್ರ ತೋರಿಸ್ತೀನಿ. ನಾನು ಸ್ಪೆಷಲ್ಲಾಗಿ ಓವರಾಗಿ ಏನು ಮಾಡೋಕ್ಕೋಗಲ್ಲ. ಇವತ್ತು ಕನ್ಸಿಸ್ಟೆಂಟಾಗಿದ್ದೀನಿ ಅಂತ ಎಕ್ಸ್ಟ್ರಾ ಏನು ಮಾಡಲ್ಲ. ನಂದು ಏನು ರೋಟೀನ್ ಐತೆ ಆ ರೋಟೀನ್ ತೋರಿಸ್ತೀನಿ. ಕಾಲೇಜ್ದೊಂದು ಇವಾಗ ಮುಂಚೆ ಮಾಡ್ತಿದ್ದೆ, ಬಟ್ ಇವಾಗ ಬೇಡ ಅಂತ ಸುಮ್ಬಿಟ್ಬಿಟ್ಟಿದ್ದೀನಿ. ಕಾಲೇಜ್ದೊಂದು ತೋರಿಸ್ತಾ ಇಲ್ಲ. ಅದು ಬಿಟ್ಟರೆ ಎದ್ದಾಗ ಸ್ನಾನ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮಲ್ಗೆ ಎಡಿಟ್ ಮಾಡೋವರೆಗೂ ಡೈಲಿ ನಾನು ಏನೇನು ರೋಟೀನ್ ಐತೆ ಅದೇ ಮಾತ್ರನೇ ತೋರಿಸ್ತೀನಿ. ಎಕ್ಸ್ಟ್ರಾ ಓವರಾಗಿ ಏನು ನಾನು ಎಕ್ಸ್ಟ್ರಾ ಮಾಡೋಕ್ಕೋಗಲ್ಲ. ಏನು ಪ್ರೋಸೆಸ್ ಇರುತ್ತೆ ಆ ಪ್ರೋಸೆಸ್ನ ತೋರಿಸ್ತಾ ಇರ್ತೀನಿ. ಡೈಲಿ ವ್ಲಾಗಲ್ಲಿ ಇನ್ನೊಂದು ಏನಪ್ಪ ಅಂದರೆ,
ಇವತ್ತು ಹುಷಾರಿಲ್ಲ, ಮಧ್ಯಾಹ್ನದಿಂದ ವ್ಲಾಗೇ ಮಾಡಿಲ್ಲ. ಇವಾಗ ಹೆಂಗೂ ಯಾರೋ ಅದನ್ನು ಕೇಳಿದರು, ಹೆಂಗೆ ಡೈಲಿ ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡ್ತೀಯ ಅಂತ. ಅದನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ಹುಷಾರಿಲ್ಲ ಅಂದರೂ ವೀಡಿಯೋ ಮಾಡಲೇಬೇಕು. ಇವಾಗ ಇನ್ನೊಂದು 10 ನಿಮಿಷ ಆದಮೇಲೆ ಮತ್ತೆ ಎಡಿಟ್ ಮಾಡಿಬಿಟ್ಟು ನಾಳೆ 8:30 ಅಷ್ಟರಲ್ಲಿ ವೀಡಿಯೋ ಬರಬೇಕಲ್ಲ, ಅದಕ್ಕೂ ಎಡಿಟ್ ಮಾಡಬೇಕೀಗ. ಎಡಿಟ್ ಮಾಡೋದು ಅಂದರೆ ಏನು ಸಿಂಪಲ್ ಒಂದು ಬೇಸಿಕ್ ಫಂಡ ಏನಂದರೆ, ನಿಮಗೆ ಒಂದು 21 ಡೇಸ್ ಒಂದು ಪ್ರೋಗ್ರಾಮ್ ಹಾಕೊಂಬಿಡಿ. 21 ಡೇಸ್ವರೆಗೂ ಒಂದು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದು ಅಡಿಕ್ಷನ್ ಆಗೋಗುತ್ತೆ. ಆ ಥರ ಅಡಿಕ್ಷನ್ ನನಗೆ ಆಗ್ಬಿಟ್ಟೈತೆ. ಈಗ ವ್ಲಾಗ್ ಬಿಡಬಾರ್ದು ಅಂತಲೇ ನಾನು ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ 1 ಇಯರಿಂದ ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡಿವೆ. ಮಾಮೂಲಿ ಏನೈತೆ ರೋಟೀನ್, ಮಾಮೂಲಿ ನಾನು ಹೆಂಗೆ ಇರ್ತೀನಿ ಅಷ್ಟನ್ನು ಮಾತ್ರ ತೋರಿಸ್ತೀನಿ. ನಾನು ಓವರಾಗೆಲ್ಲ ಎಡಿಟ್ ಮಾಡೋದು, ಅದರೊಳಗಡೆ ಮೀಮ್ ತುಂಬೋದು ಅದೆಲ್ಲ ನಾನು ಮಾಡಲ್ಲ. ಅದು ಮಾಡ್ಬೋದು, ಬೇಕಿದ್ರೆ ಬೇಜಾನ್ ಮೀಮ್ಸ್ ತುಂಬೋದು, ಆಮೇಲೆ ಏನೇನೋ ಬೇರೆದೆಲ್ಲ ತುಂಬೋದು. ಬಟ್ ನಾನು ಅದೇನು ಮೀಮ್ಸ್ ಏನು ತುಂಬಿಸಲ್ಲ ಜಾಸ್ತಿ, ಯಾಕಂದರೆ ಅದು ಸರಿ ಬರಲ್ಲ ಅಂತ. ಸೊ ನಂದು ಏನೈತೆ ಎದ್ದಾಗ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಎದ್ದಿದ ತಕ್ಷಣ ಮಾಡಿದ್ರೆ ಬೀಳ್ತವೆ, ಆಮೇಲೆ ನಿಧಾನಕ್ಕೆ ಮಾಡ್ತೀನಿ. ಎಲ್ಲ ಆದಮೇಲೆ ಫುಲ್ಲೆಲ್ಲ ಒಂದು ಕಂಫರ್ಟ್ ಝೋನಿಗೆ ಬರೋವರೆಗೂ ನಾನು ಸಡನ್ನಾಗಿ ಎದ್ಬಿಟ್ಟು ನನಗೆ ಮೂಡಿರಲ್ಲ ಬೆಳಬೆಳಗ್ಗೆನೆ ಆಗಿನ್ನೂ ಎದ್ದಿರ್ತೀನಿ ಅಂತ. ಅದಕ್ಕೋಸ್ಕರನೇ ನಿಧಾನಕ್ಕೆ ಒಂದು 10 ಮೇಲೆ ಸ್ಟಾರ್ಟ್ ಮಾಡೋದು. ಇಲ್ಲಾಂದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ 10 ಆಗಿಲ್ಲ ಅಂದರೆ, ಬಟ್ ಮಧ್ಯದಲ್ಲಿ ಯಾವಾಗಾದರೂ ಸ್ಟಾರ್ಟ್ ಮಾಡಿರ್ತೀನಿ ನಿಧಾನಕ್ಕೆ. ಬಟ್ ಅದನ್ನೇ ಈ ಪ್ರೋಸೆಸ್ ಪ್ರಕಾರ ಹೋಗ್ತಾ ಐತೆ. ಅದೇನು ನಾನು ಎಕ್ಸ್ಟ್ರಾ ಪ್ಲ್ಯಾನ್ಗಳೇ ಆಗಲಿ ಸ್ಕ್ರಿಪ್ಟ್ ಆಗಲಿ ಏನೂ ಇಲ್ಲ. ನನ್ನ ಹಳೇ ವೀಡಿಯೋಸ್ನೆಲ್ಲ ನೋಡಿ, ಹಳೇ ವೀಡಿಯೋಸ್ ನೋಡ್ತಾ ಹೋದರೆ ಒಂದು ವೀಡಿಯೋಗಿಂತ ಒಂದು ವೀಡಿಯೋ ಡೈಲಿ ವೀಡಿಯೋ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ. ಅದು ನನಗೆ ಅನಿಸೈತೆ, ನಿಮ್ಗೆ ಅನಿಸೈತೆ ಇಲ್ವೋ ಗೊತ್ತಿಲ್ಲ ಗೈಸ್, ಬಟ್ ನನಗಂತೂ ಪಕ್ಕ ಅನಿಸಿದೆ ಇಂಪ್ರೂವ್ ಆಗ್ತಾಯಿದ್ದೀನಿ. ನಾನೇ ಇಂಪ್ರೂವ್ ಆಗ್ತಾಯಿದ್ದೀನಿ ಅಂತ. ಒಂದೇನು ಗೊತ್ತಾ, ಹಿಟ್ಟಾದರೆ ಒಂದು, ಹಿಟ್ಟಾಗಲಿಲ್ಲ ಅಂದರೆ ಇನ್ನೊಂದು ಏನಂದರೆ ನನ್ನ ಮೆಮೊರೀಸ್ ಇರ್ತದೆ. ನಾನು ದೊಡ್ಡವನು ಅನ್ಬೇಕಾದ್ರೂ ನಾನು ವ್ಲಾಗ್ ಮಾಡ್ತಿದ್ದೆ ಅನ್ನೋ ನಂದು ಮೆಮೊರಿ ಇರ್ತದೆ. 128 GB ಸ್ಟೋರೇಜ್ ಫೋನಲ್ಲಿ ಎಷ್ಟಂತ ಮೆಮೊರಿ ಸೇವ್ ಮಾಡೋಕ್ಕಾಗುತ್ತೆ. ಅದ್ರ ಥರನೇ ವ್ಲಾಗ್ ಮಾಡಿಬಿಟ್ಬಿಟ್ಟಿರ್ತೀನಿ ಯೂಟ್ಯೂಬಲ್ಲಿ ಬೇಜಾನು. ಯಾವಾಗ ಬೇಕಾದ್ರೂ ನೋಡ್ಕೋಬೋದು. ಮುಂದೆ ಬೇಕಾದರೂ ಯಾರಿಗೆ ಬೇಕಾದ್ರೂ ತೋರಿಸ್ಬೋದು, ನೋಡೋ ನಾನು ಆಗ ಒಂದು ಕಾಲದಲ್ಲಿ ವ್ಲಾಗ್ ಎಲ್ಲ ಮಾಡಿದ್ದೀನಿ. 1 ವರ್ಷ ಬಿಡ್ದಂಗೆ ಮಾಡಿದ್ದೀನಿ, ಟಾಸ್ಕ್ಗಳು ತೊಗೊಂಡಿದ್ದೀನಿ, 1 ವರ್ಷ ಬಿಡ್ದಂಗೆ ಮಾಡ್ತೀನಿ ಅದು ಇದು ಅಂತ. ಎಕ್ಸಾಂಪಲ್ಗೆ ಇಲ್ಲಿಗೆ ಐತೆ, ಇವತ್ತಿಗೆ 41 ಡೇ ಅಂದರೆ 365. ಅದು ಬಿಡಬಾರ್ದು ಅಂತ ಒಂದು ಐತೆ. ಅದು ಎಷ್ಟು ಬೇಜಾರಿದ್ರೂ ಬಿಡೋಕ್ಕಾಗಲ್ಲ, ಬಟ್ ಮಾಡ್ತಾನೆ ಇರ್ತೀನಿ. ಇವಾಗ ಸೆಕೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಫ್ಯಾನ್ ಹಾಕಿಲ್ಲ, ಬರೀ ಫ್ಯಾನ್ ಸೌಂಡ್ ಬರ್ತದೆ ಅಂತ. ಅಲ್ಲೇ ಸೆಕೆಗೆಲ್ಲ ನೀರೆಲ್ಲ ಬತ್ತೈತೆ. ಆದಷ್ಟು ಎಲ್ಲ ಕಂಟ್ರೋಲ್ ಮಾಡಿರ್ತೀನಿ. ಪ್ರೈವಸಿ ಎಲ್ಲ ನಾನು ಜಾಸ್ತಿ ತೋರಿಸಲ್ಲ. ಏನೇನೈತೆ ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ತೋರಿಸೋದು. ವ್ಲಾಗ್ ಮಾಡಿ ಅಂದರೆ ಫುಲ್ಲೇ ಎಲ್ಲ ತೋರಿಸ್ಬಿಟ್ಟೆ ಮಾಡಬೇಕು ಅಂತೇನಿಲ್ಲ. ಎಷ್ಟು ತೋರಿಸ್ಬೇಕಂತ ಅಷ್ಟು ಮಾತ್ರನೇ ನಾನು ತೋರಿಸ್ತೀನಿ, ಫುಲ್ ಎಲ್ಲನೂ ತೋರಿಸಲ್ಲ. ಆದರೆ ಇದು 8 ಮಿನಿಟ್ಸ್ಗೆ ಏನೇನು ಡೈಲಿ ಏನು ತುಂಬ್ಕೊಂಡು ಮಿಕ್ಸ್ ಮಸಾಲ ಇರುತ್ತೆ ಅದನ್ನು ಮಾತ್ರ ತೋರಿಸ್ತೀನಿ ನಾನು. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನೂ ತೋರ್ಸೋಕೆ ಹೋಗಲ್ಲ ನಾನು. ಇದನ್ನ ಹೇಳಬೇಕಿತ್ತು, ಹೇಳಿದ್ದೀನಿ, ಇನ್ನೇನಿಲ್ಲ ಬೇರೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಜೈ ಶ್ರೀ ಕೃಷ್ಣ.